ನಮಸ್ತೆ ಸ್ನೇಹಿತರೆ, ಇಂತಿ ನಿಮ್ಮ ಪ್ರೀತಿಯ ಆಟೋ ರಮಣ್ಣ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಭಗವಂತ ಒಳ್ಳೇದು ಮಾಡಲಿ. ಹಬ್ಬ ಅಂದರೆ ದೀಪಾವಳಿ ಅಂದರೆ ಏನು ಗುರುತು ಬರುತ್ತೆ ಅಂದರೆ ಪಟಾಕಿ. ಪ್ರತಿ ವರ್ಷವೂ ಪಟಾಕಿಗೆ ಹೊಡಿಯೋಕ್ಕಾಗಿ ದೀಪಾವಳಿಯಲ್ಲಿ ಕಾಯ್ತಿರ್ತಾರೆ. ಆದರೂ ಪ್ರತಿ ವರ್ಷವೂ ಮಿಂಟು ಆಸ್ಪತ್ರೆಗೆ ಪಟಾಕಿ ಹೊಡೆದು ಕಣ್ಣಿಗೆ ಏಟಾಗಿ ತುಂಬ ಜನ ಆಸ್ಪತ್ರೆಗೆ ಸೇರಿರೋದು ಪ್ರತಿ ವರ್ಷವೂ ಜಾಸ್ತಿನೇ ಆಗ್ತಾಯಿದೆ. ಅದರಲ್ಲೂ ಮೂಕು ಜೀವಿಗಳು, ಮೂಕು ಪ್ರಾಣಿಗಳು, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಯಾವುದೇ ಒಂದು ಪಕ್ಷಿ ಪ್ರಾಣಿ ಆಗಿರ್ಬೋದು, ಪಟಾಕಿ ಹೊಡಿಬೇಕಾದ್ರೆ ಅವಕ್ಕೆ ಹಾನಿ ಆಗದಂಗೆ ಹೊಡಿಬೇಕು ಅಂತ ಕೇಳ್ಕೊಳ್ತೀವಿ. ಈ ಸತಿ ನಾಯಿಗಳಿಗೆಲ್ಲ ತುಂಬ ಏಟಾಗಿದೆ. ಕೆಲವು ಕಣ್ಣು ಹೋಗಿದೆ, ಕಾಲಿಗೆ ಏಟಾಗಿದೆ, ಕೆಲವಿಗೆಲ್ಲ ಹೊಟ್ಟೆಗೆ ಏಟಾಗಿದೆ. ಪ್ರಾಣಿ ಪಕ್ಷಿಗಳಿಗೆ ಏಟಾಗದಂಗೆ ಹೊಡಿಬೇಕು ಎಂದು ನನ್ನ ಮನವಿ. ಆಮೇಲೆ ಕೆಲವರು ಪ್ರಾಣಿಗೆ ತೊಂದರೆ ಕೊಡೋ ಅಂಥವ್ರಿಗೆ ಅವರಿಗೆ ಯಾರೇ ಸಿಕ್ಕಲಿ ನಾವು ಬುದ್ಧಿ ಹೇಳ್ಬೇಕು. ನೋಡಿ, ಈಗ ನಾಯಿಗೆ ಹೊಡಿಯೋದು ಅವೆಲ್ಲ ಮಾಡ್ತಾರೆ. ನಾಯಿ ನಾರಾಯಣ ಇದ್ದಂಗೆ. ನಮ್ಮ ಕೈಲಾದರೆ ಏನಾದರೂ ಬಿಸ್ಕೆಟ್ ಹಾಲು ಹಾಕ್ಬೇಕಿಲ್ಲ ಅಂತ ಸುಮ್ಮನೆ ಇರಬೇಕು. ಬಟ್ ನೋಡಿ, ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ, ನಾಯಿಗೆ ಕಾಲು ಹಿಡ್ಕೊಂಡು ಹಿಂಗೆ ಎತ್ತಿ ಹೊಡಿತಾವನೆ. ಅಂಥವ್ರಿಗೆ ಪೊಲೀಸರು ಒಳಗಡೆ ಹಾಕಿ ಅವ್ರಿಗೇನು ಬೇಕೋ ಶಿಕ್ಷೆ ಕೊಡಬೇಕೆಂದು ಕೇಳ್ಕೊಳ್ತೀನಿ. ಸಾಧ್ಯವಾದಷ್ಟು ಪಟಾಕಿ ಹೊಡಿಬೇಕಾದ್ರೆ ಜೋಪಾನವಾಗಿರಲಿ. ಆಮೇಲೆ ಚಿಕ್ಕ ಮಕ್ಕಳ ಕೈಯಲ್ಲಿ ಪಟಾಕಿ ಕೊಟ್ಟು ಅವರಿಗೆ ಹಾನಿ ಉಂಟಾಗೋ ಥರ ಮಾಡಬೇಡಿ. ಅವರಿಗೆ ನೋಡಿಕೊಂಡು ಪಟಾಕಿ ಹೊಡಿಬೇಕಾದ್ರೆ ನೀವು ತಂದೆ ತಾಯಿಗಳ ಜೊತೆಲಿರ್ಬೇಕಂತ ಕೇಳ್ಕೊಳ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಆಟೋ ರಮಣ್ಣ ಮ್ಯೂಸಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ರೆಡ್ ಬೆಲ್ ಆನ್ ಮಾಡಿ. ಇನ್ಸ್ಟಾಗ್ರಾಮ ರಾಮಣ್ಣ ಶಂಕರಣ್ಣ. ಜೈ ಭಾರತ್ ಮಾತೆ, ಜೈ ಕನ್ನಡಂಬೆ. ಭೂಮಿ ಇಲ್ಲದೆ ತಾಯಿ ಇಲ್ಲ, ದೇವರಿಲ್ಲ, ಲೋಕವಿಲ್ಲ, ಮುಳ್ಳಿಲ್ಲದ ಗುಲಾಬಿಲ್ಲ, ನೋವಿಲ್ಲದ ಮನಸ್ಸಿಲ್ಲ, ವಿಷವಿಲ್ಲದ ನಾಗರವಿಲ್ಲ. ಜೀವನ ನಡೆದರೆ ನಾಣ್ಯ ಇಲ್ಲದೆ ರಸುವಿನ, ಒಳ್ಳೆತನ ಹಸುವಿನ ಅಲ್ಲದಂತೆ, ಕೆಟ್ಟತನ ಕಳ್ಳಿ ಅಲ್ಲದಂತೆ, ಹುಟ್ಟು ಉಚಿತ, ಸಾವು ಖಚಿತ, ನ್ಯಾಯ ನೀತಿ ಧರ್ಮ ಕೊನೆತನಕ, ಸುಳ್ಳು ಮೋಸ ವಂಚನೆ ತಾತ್ಕಾಲಿಕ. ನಾಲ್ಗೆ ಚೆನ್ನಾಗಿದ್ರೆ ಪ್ರಪಂಚ ಗೆಲ್ಬೋದು, ಇಲ್ಲದ್ರೆ ಯಾರನ್ನೂ ಗೆಲ್ಲಕ್ಕಾಗಲ್ಲ. ಮನುಷ್ಯರ ಜನ್ಮ 5 ವರ್ಷಕ್ಕೆ ದೇವ್ರ ಜನ್ಮ ಇದ್ದಂಗೆ. 5ರಿಂದ 12 ವರ್ಷಕ್ಕೆ ಆಟ ಆಡೋ ಜಿಂಕೆ ಜನ್ಮ. 12ರಿಂದ 21ವರೆಗೆ ಯಾರು ಮಾತು ಕೇಳಲ್ಲ, ಕುದುರೆ ಜನ್ಮ. 21ರಿಂದ 50ವರೆಗೆ ಕತ್ತೆ ಥರ ಬಿಡೋದು, ಕತ್ತೆ ಫೈನಲಲ್ಲಿ ತಿಂದರೆ ಮಂದಿ ತಿಂದರೆ ನಾಯಿ ಕಾಟ. ಎಲ್ಲ ಪ್ರೀತಿಯಿಂದ ಇದ್ದರೆ ಇನ್ನೂ ಚೆನ್ನ. ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ.